Hi everybody, this is Sumanabi on Samarth Bharat YouTube channel. So ಇವತ್ತಿನ The Hindu Daily News Analysis 9th to 11th June 2021 ಇದಕ್ಕೆ ಸಂಬಂಧಿಸಿದ ಅನಾಲಿಸಿಸ್ ಅನ್ನು ನೋಡುವ. ಹಾಗೇನೇ ಈ ವಸ್ತು ವಿಷಯ ಅಂದರೆ ಈ ಒಂದು ವಿದ್ಯಮಾನಗಳಿಗೆ ಸಂಬಂಧಿಸಿದ MCQs ಗಳ ಬಗ್ಗೆ ಕೂಡ ನಾವು ಕೊನೆಯದಾಗಿ ಡಿಸ್ಕಸ್ ಮಾಡುವ. So let's start the session. So news highlight ಗೆ ಸಂಬಂಧಿಸಿದಾಗಿ you can see that Anup Chandra Pandey has been selected as an election commissioner. So ಇವರು ನೂತನ ಚುನಾವಣಾ ಆಯುಕ್ತರಾಗಿ ಅವರು ಆಯ್ಕೆಗೊಂಡಿದ್ದಾರೆ. ಸೊ ಅದಲ್ಲದೆ QS ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್, ಸೊ QS ವಿಶ್ವಮಟ್ಟದ ಒಂದು ವಿಶ್ವವಿದ್ಯಾನಿಲಯದ ಶ್ರೇಯಾಂಕಗಳಿಗೆ ಸಂಬಂಧಿಸಿದಾಗಿ ಯಾವೆಲ್ಲ ವಿಶ್ವವಿದ್ಯಾನಿಲಯಗಳು ಆ ಪಟ್ಟಿಯಲ್ಲಿ ಸೇರಿವೆ, ಅಗ್ರಮಾನ್ಯ ಈ ರೀತಿಯ ವಿಶ್ವವಿದ್ಯಾನಿಲಯಗಳು ಯಾವುವು, ಹಾಗೂ ಭಾರತಕ್ಕೆ ಸಂಬಂಧಿಸಿದ ಯಾವ ಒಂದು ಶಿಕ್ಷಣ ಸಂಸ್ಥೆ ಅಥವಾ ವಿಶ್ವವಿದ್ಯಾನಿಲಯ ಈ ಒಂದು QS ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ಸ್ನಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ಸೊ ಇದನ್ನು ಕೂಡ ನಾವು ನೋಡ್ಕೊಂಡ್ಬಿಡುವ. ಅದೇ ರೀತಿ ಆಪರೇಷನ್ ಪ್ಯಾಂಗಿಯಾ 14. ಸೊ ಆಪರೇಷನ್ ಪ್ಯಾಂಗಿಯಾ 14 ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದಂಥ ಒಂದು ವಿಶಿಷ್ಟ ಕಾರ್ಯಾಚರಣೆಯಾಗಿದೆ. ಸೊ ಇದು ಯಾವ ಸಂಸ್ಥೆಗೆ ಸಂಬಂಧಿಸಿದಾಗೆ ಹಾಗೂ ಯಾವೆಲ್ಲ ದೇಶಗಳು ಇದರಲ್ಲಿ ಪಾಲ್ಗೊಂಡಿದ್ದಾವೆ, ಸೊ ಅದನ್ನು ಕೂಡ ನಾವು ತಿಳ್ಕೊಂಡ್ಬಿಡುವ. ಅದರ ಜೊತೆಯಲ್ಲಿ ಆಂಟೋನಿಯೋ ಗಟ್ರಸ್ ಇವರಿಗೆ ವಿಶ್ವಸಂಸ್ಥೆಯ ಒಂದು ಸೆಕ್ರೆಟರಿ ಜನರಲ್ನ ಎರಡನೇ ಒಂದು ಹಂತಕ್ಕೂ ಕೂಡ ಅಂದರೆ ಸೆಕೆಂಡ್ ಟರ್ಮ್ಗೂ ಕೂಡ ಅವರಿಗೆ ಒಂದು ರೀತಿಯ ಆಪರ್ಚುನಿಟಿ ಸಿಕ್ಕಿದೆ, ಅವಕಾಶ ಸಿಕ್ಕಿದೆ. ಹಾಗೂ ಈ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದ ಇನ್ನಷ್ಟು MCQsಗಳು. ಸೊ ನಾವು ನಮ್ಮ ಸೆಷನನ್ನು ಪ್ರಾರಂಭ ಮಾಡುವ. ಸೊ ಅನೂಪ್ ಚಂದ್ರ ಪಾಂಡೆ ಈಸ್ ಸೆಲೆಕ್ಟೆಡ್ ಆಸ್ ಎಲೆಕ್ಷನ್ ಕಮಿಷನರ್. ಸೊ ರಿಟೈರ್ಡ್ IAS ಅಧಿಕಾರಿಯಾಗಿರುವಂಥ ಅನೂಪ್ ಚಂದ್ರ ಪಾಂಡೆ ಇವರ ಫೈಲ್ ಫೋಟೋ ಇಲ್ಲಿ ನಾವು ಕಾಣ್ಬೋದು. ಸೊ ಇವರು ಚುನಾವಣಾ ಆಯುಕ್ತರಾಗಿ ಇವರನ್ನು ರಾಷ್ಟ್ರಪತಿಯವರು ಆಯ್ಕೆ ಮಾಡಿದ್ದಾರೆ. ಇವರು 1984ರ ಬ್ಯಾಚ್ನ IAS ಅಧಿಕಾರಿಯಾಗಿದ್ದು ಉತ್ತರ ಪ್ರದೇಶ ಕ್ಯಾಡರ್ನವರಾಗಿದ್ದಾರೆ. ಓಕೆ, ಇವರು ರಿಟೈರ್ಡ್ ಆಗಿದ್ದು ಉತ್ತರ ಪ್ರದೇಶದ ಮುಖ್ಯ ಕಾರ್ಯದರ್ಶಿ ಹುದ್ದೆಯಿಂದ ಅವರು ನಿವೃತ್ತಿ ಹೊಂದಿರ್ತಾರೆ. ಸೊ ತುಂಬಾ ಉನ್ನತ ಹುದ್ದೆಗಳನ್ನು ಅವರು ಅಲಂಕರಿಸ್ತಾರೆ. ಹಾಗೂ ಇವರ ಇನ್ನೊಂದು ಕ್ರೆಡಿಟ್ ಏನು ಅಂತ ಹೇಳಿದರೆ 2019ರಲ್ಲಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಏನು ಕುಂಭಮೇಳ ನಡೆಯಿತು, ಸೊ ಅದು ನಿಮ್ಗೆ ಗೊತ್ತಿರುವ ಹಾಗೆ ಗಿನ್ನಿಸ್ ದಾಖಲೆಯನ್ನು ಕೂಡ ಮಾಡ್ಕೊಂಡ್ಬಿಟ್ಟಿದೆ. ಹಾಗೂ ಅಂತಾರಾಷ್ಟ್ರೀಯ ನಿಟ್ಟಿನಲ್ಲೂ ಕೂಡ ಆ ಕ್ರೌಡ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಿಸಿದಾಗೆ ಬಹಳಷ್ಟು ಮನ್ನಣೆಯನ್ನು ಪಡ್ಕೊಂಡಂಥ ಒಂದು ಮೆಗಾ ಸೋಷಲ್ ಇವೆಂಟ್ ಅಂತ ಹೇಳ್ಬೋದು, ರಿಲಿಜಿಯಸ್ ಇವೆಂಟ್. ಸೊ ಅದಕ್ಕೆ ಸಂಬಂಧಿಸಿದ ಒಂದು ಕಾರ್ಯಾಚರಣೆ ಎಲ್ಲ ಮ್ಯಾನೇಜ್ಮೆಂಟ್ ಇವರ ಒಂದು ಸುಪರ್ದಿಗೆಯಲ್ಲಿ ಅಥವಾ ಇವರ ಒಂದು ನೇತೃತ್ವದಲ್ಲಿ ನಡೆದಿರುವಂಥದ್ದು. ಸೊ ದ್ಯಾಟ್ ಆಲ್ಸೋ ಕ್ರೆಡಿಟ್ ಗೋಸ್ ಟು ಹಿಮ್. ಎಸ್, ಈಗ ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದ ಒಂದು ವಿಷಯಕ್ಕೆ ನಾವು ಬರುವಾಗ, ಒರಿಜಿನಲಿ ದ ಕಮಿಷನ್ ಹ್ಯಾಡ್ ಓನ್ಲಿ ಒನ್ ಎಲೆಕ್ಷನ್ ಕಮಿಷನರ್. ಸೊ ಹಿಂದೆ ಒಬ್ಬರೇ ಒಂದು ಚುನಾವಣಾ ಆಯುಕ್ತರು ಅಂತ ಇದ್ರು. ಆದರೆ ಈ ಒಂದು ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದ ತಿದ್ದುಪಡಿ ಕಾಯ್ದೆ 1989ರ ಈ ತಿದ್ದುಪಡಿ ಕಾಯ್ದೆ ಅನ್ವಯ ಇಟ್ ಹ್ಯಾಸ್ ಬಿಕಮ್ ಅ ಮಲ್ಟಿ ಮೆಂಬರ್ ಬಾಡಿ, ಅಂದರೆ ಹಲವು ಸದಸ್ಯರನ್ನೊಳಗೊಂಡಂಥ ಈ ಒಂದು ಆಯೋಗದ ಒಂದು ರಚನೆಗೆ ಅದು ಅವಕಾಶವನ್ನು ಕಲ್ಪಿಸಿದೆ. ಸೊ ಆಸ್ ಆಫ್ ನೌ ಯು ಕ್ಯಾನ್ ಸಿ ದ್ಯಾಟ್ ಚುನಾವಣಾ ಆಯೋಗ ಅಂತ ಹೇಳಿದರೆ ಅದರಲ್ಲಿ ಮುಖ್ಯ ಚುನಾವಣಾಧಿಕಾರಿಯ ಜೊತೆಯಲ್ಲಿ ಅಲಾಂಗ್ ವಿತ್ ದ ಚೀಫ್ ಎಲೆಕ್ಷನ್ ಕಮಿಷನರ್ ಯು ಕ್ಯಾನ್ ಸಿ ಅದರ್ ಎಲೆಕ್ಷನ್ ಕಮಿಷನರ್ಸ್ ಆಲ್ಸೋ ಆಸ್ ದ ಪ್ರೆಸಿಡೆಂಟ್ ಮೇ ಫ್ರಮ್ ಟೈಮ್ ಟು ಟೈಮ್ ಫಿಕ್ಸ್. ಸೊ ಆಸ್ ಆಫ್ ನೌ ಈಗಿನ ಪ್ರಸಕ್ತ ಒಂದು ರೀತಿಯ ಸನ್ನಿವೇಶದಲ್ಲಿ ನಾವು ನೋಡಿದರೆ ಈ ಚುನಾವಣಾ ಆಯೋಗ ಈ 3 ಸದಸ್ಯರನ್ನು ಒಳಗೊಂಡಿದೆ. ಅಂದರೆ ಇಟ್ಸ್ 3 ಮೆಂಬರ್ ಬಾಡಿ ಅಂತ ಹೇಳ್ಬೋದು. ಶ್ರೀ ಸುಶೀಲ್ ಚಂದ್ರ ಅವರು ನಮ್ಮ ಚೀಫ್ ಎಲೆಕ್ಷನ್ ಕಮಿಷನರ್ ಆಗಿದ್ದಾರೆ. ಅದೇ ರೀತಿ ಎಲೆಕ್ಷನ್ ಕಮಿಷನರ್ ಆಗಿ ಇನ್ನೊಬ್ಬರು ರಾಜೀವ್ ಕುಮಾರ್ ಅಂತ ಹೇಳಿ ಕೂಡ ಕಾರ್ಯನಿರ್ವಹಿಸುತ್ತಿದ್ದಾರೆ. ಹಾಗೂ ಇತ್ತೀಚೆಗೆ ಆಯ್ಕೆಗೊಂಡಂಥ ಅನೂಪ್ ಚಂದ್ರ ಪಾಂಡೆ, ನಾನು ಹೇಳಿದಾಗೆ ಉತ್ತರ ಪ್ರದೇಶ ಕ್ಯಾಡರ್ದ IAS ಆಫೀಸರ್ ಏನಾಗಿದ್ದಾರೆ, ಸೊ ಇವರು ಕೂಡ ಚುನಾವಣಾ ಆಯುಕ್ತರಾಗಿ ಇವರು ಆಯ್ಕೆಗೊಂಡಿದ್ದಾರೆ. ಸೊ ಇಟ್ ಈಸ್ ಬೇಸಿಕಲಿ ನಾವು ಅ 3 ಮೆಂಬರ್ ಬಾಡಿ. ಇಷ್ಟು ನಾವು ನೆನಪಿಟ್ಕೊಳ್ಬೇಕು. ಓಕೆ, see the election commission of India is basically an autonomous constitutional authority. ಸೊ ಇದೊಂದು ಸಾಂವಿಧಾನಿಕವಾದಂಥ ಒಂದು ಸಂಸ್ಥೆಯಾಗಿದ್ದು ಅದಕ್ಕೆ ತನ್ನದೇ ಆದ ಒಂದು ಸ್ವಾಯತ್ತತೆ ಇರ್ತದೆ. ಅದರ ಜೊತೆಯಲ್ಲಿ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಸಂಬಂಧಿಸಿದ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸ್ತದೆ. ಸೊ ಇದರ ಒಂದು ಸೆಕ್ರೆಟೇರಿಯಟ್ ಅಥವಾ ಕೇಂದ್ರ ಕಚೇರಿ ಇರುವುದು ನವದೆಹಲಿಯಲ್ಲಿ. ಸೊ ನಮ್ಮ ಈ ಒಂದು ಚುನಾವಣಾ ಆಯೋಗ ಏನಿದೆ ಇದು ಪ್ರಮುಖವಾಗಿ ಲೋಕಸಭಾ, ರಾಜ್ಯಸಭಾ, ರಾಜ್ಯಗಳ ವಿಧಾನಸಭೆ ಚುನಾವಣೆಗೆ ಸಂಬಂಧಿಸಿದಾಗೆ ಹಾಗೂ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಯವರ ಒಂದು ಚುನಾವಣಾ ಸಂಬಂಧಿತ ಎಲ್ಲ ಒಂದು ರೀತಿಯ ಪ್ರಕ್ರಿಯೆಗೆ ಪೂರಕವಾಗಿ ಈ ಒಂದು ಆಯೋಗ ಪ್ರಮುಖವಾಗಿ ಕಾರ್ಯನಿರ್ವಹಿಸುತ್ತದೆ. ಆದರೆ ರಾಜ್ಯಗಳಿಗೆ ಸಂಬಂಧಿಸಿದಾಗೆ ಪಂಚಾಯತ್ ಮತ್ತು ಮುನ್ಸಿಪಾಲಿಟೀಸ್ಗೆ ಸಂಬಂಧಿಸಿದಾಗೆ ಈ ಒಂದು ಉಸ್ತುವಾರಿ ಅಥವಾ ಈ ಒಂದು ವಿಷಯಕ್ಕೆ ಸಂಬಂಧಿಸಿದಾಗೆ ಸಪರೇಟ್ ಆಗಿ ರಾಜ್ಯ ಚುನಾವಣಾ ಆಯೋಗಗಳು ಇದಕ್ಕೆ ಪೂರಕವಾಗಿ ಕಾರ್ಯವನ್ನು ನಿರ್ವಹಿಸುವಂಥದ್ದು. ಸೊ ಆಲ್ವೇಸ್ ಡೂ ರಿಮೆಂಬರ್
Elections to Panchayat and municipalities in the state assembly are undertaken by the respective state election commissions. Whereas when it comes to the election commission, basically this particular body administers elections to the Lok Sabha, Rajya Sabha, the state legislative assemblies in India, and also officers of the elections pertaining to the president and the vice president of our country. ಈಗ ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದಾಗೆ ನಮ್ಮ ಸಂವಿಧಾನದ ಭಾಗ 15 ಹಾಗೂ ಅನುಚ್ಛೇದ 324ರಿಂದ 329ರವರೆಗಿನ ಈ ಎಲ್ಲ ಆರ್ಟಿಕಲ್ಗಳು ಈ ಒಂದು ಸಂಬಂಧಿತ ಇರುವಂಥದ್ದು. ಸೊ ಬೇಸಿಕಲಿ ಇಟ್ ಡೀಲ್ಸ್ ವಿತ್ ದ ಎಲೆಕ್ಷನ್ಸ್ ಅಂಡ್ ಎಸ್ಟಾಬ್ಲಿಷಸ್ ದ ಕಮಿಷನ್ಸ್ ಫಾರ್ ದೀಸ್ ಮ್ಯಾಟರ್ಸ್. ಸೊ ಇದು ಯಾವತ್ತೂ ಪರೀಕ್ಷೆಗೆ ಕೇಳುವಂಥ ಚಾನ್ಸಸ್ ಇದೆ. ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದಾಗೆ ಇದೊಂದು ಸಾಂವಿಧಾನಿಕ ಬದ್ಧ ಸಂಸ್ಥೆಯಾಗಿದ್ದು ಹಾಗೂ ಇದು ಸಂವಿಧಾನವೇ ಇದಕ್ಕೆ ಪ್ರೊವಿಷನ್ ಅನ್ನು ಮಾಡಿಕೊಟ್ಟಿರುವ ಕಾರಣ ಇಟ್ ಇಸ್ ಬೇಸಿಕಲಿ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಅದರ ಜೊತೆಯಲ್ಲಿ ಇದಕ್ಕೆ ಸಂಬಂಧಿಸಿದ ಎಲ್ಲ ವಿವರಗಳು ಕೂಡ ಭಾಗ 15 ನಮ್ಮ ಸಂವಿಧಾನಕ್ಕೆ ಸಂಬಂಧಿಸಿದಾಗಿರುವಂಥದ್ದು ಹಾಗೂ ಆರ್ಟಿಕಲ್ 324, 329ರ ತನಕದ ಎಲ್ಲ ಈ ಒಂದು ಅಂಶಗಳು ಚುನಾವಣಾ ಆಯೋಗಕ್ಕೆ ಸಂಬಂಧಿಸಿದ ಈ ಎಲ್ಲ ವಿಷಯಗಳು. ಈಗ ಇತ್ತೀಚೆಗೆ ಸಿಲೆಕ್ಟ್ ಆಗಿರುವಂಥ ಅನೂಪ್ ಚಂದ್ರ ಪಾಂಡೆ ಅವರ ಬಗ್ಗೆ ಇನ್ನೂ ಕೆಲವು ವಿಚಾರಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡುವ. ಆಗಲೇ ನಾನು ಹೇಳಿದಾಗೆ ಶ್ರೀ ಪಾಂಡೆ ಅವರು, ಸೊ ಅನೂಪ್ ಚಂದ್ರ ಪಾಂಡೆ ಈಸ್ ಅ ಎಲೆಕ್ಷನ್ ಕಮಿಷನರ್, ರೀಸೆಂಟ್ಲಿ ಅಪಾಯಿಂಟೆಡ್ ಎಲೆಕ್ಷನ್ ಕಮಿಷನರ್. ಸೊ ಅವರು ನಾನು ಆಗಲೇ ಹೇಳಿದಾಗೆ ಅವರು ಉತ್ತರ ಪ್ರದೇಶದ ಚೀಫ್ ಸೆಕ್ರೆಟರಿ ಆಗಿ ಅವರು ರಿಸೈನ್ ಆಗ್ತಾರೆ. ಅದರ ಜೊತೆಯಲ್ಲಿ ಇವರು ಮೆಂಬರ್ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಅಂತ ಏನಿದೆ ನೋಡಿ, ಅದರ ಉತ್ತರ ಪ್ರದೇಶದ ಓವರ್ಸೈಟ್ ಕಮಿಟಿಯ ಒಂದು ಸದಸ್ಯರು ಕೂಡ ಆಗಿರ್ತಾರೆ. ಹಾಗೂ ಆಗಲೇ ನಾನು ತಿಳಿಸಿದ ಹಾಗೆ ಕುಂಭಮೇಳ, ಪ್ರಯಾಗ್ರಾಜದಲ್ಲಿ ನಡೆದಂಥ ಒಂದು ಕುಂಭಮೇಳದ ಒಂದು ನೇತೃತ್ವವನ್ನು ಮತ್ತು ನಿರ್ವಹಣೆಯನ್ನು ಕೂಡ ಅವರು ಮಾಡಿದಂಥ ಅವರಿಗೆ ಒಂದು ಕೀರ್ತಿ ಇದೆ. ಅದರ ಜೊತೆಯಲ್ಲಿ ಆಸ್ ಐ ಟೋಲ್ಡ್ ಯು, ಹಿ ಈಸ್ ಅ ಮಲ್ಟಿಫೇಸ್ಟೆಡ್ ಪರ್ಸ್ನಾಲಿಟಿ. ಗವರ್ನೆನ್ಸ್ ಇನ್ ಏನ್ಷಂಟ್ ಇಂಡಿಯಾ ಅಂತ ಹೇಳುವಂಥ ಒಂದು ಪುಸ್ತಕವನ್ನು ಕೂಡ ಬರೆದಿದ್ದಾರೆ. ಸೊ ಇದು ಪುಸ್ತಕದ ವಿಚಾರ ಅಥವಾ ಗ್ರಂಥಗಳ ಬಗ್ಗೆ ಕೇಳುವಾಗ ಈ ರೀತಿ ಕೇಳಬಹುದು. ಗವರ್ನೆನ್ಸ್ ಇನ್ ಏನ್ಷಂಟ್ ಇಂಡಿಯಾ ಅಥವಾ ಪ್ರಾಚೀನ ಭಾರತದಲ್ಲಿ ಆಡಳಿತ ಅಂತ ಹೇಳುವಂಥ ಒಂದು ನಾಮಾಂಕಿತದಲ್ಲಿ ಆ ಕೃತಿಯನ್ನು ಬರೆದಿದ್ದಾರೆ. ಇದರಲ್ಲಿ ವೇದಗಳ ಕಾಲದಲ್ಲಿ, ಪ್ರಾಚೀನ ಭಾರತದ ಕಾಲದಲ್ಲಿ ಆಡಳಿತ ವ್ಯವಸ್ಥೆಯ ಕುರಿತಾಗಿ ಈ ಪುಸ್ತಕದಲ್ಲಿ ಅವರು ಹೈಲೈಟ್ ಮಾಡಿದ್ದಾರೆ. ಸೊ ಇದು ಅನೂಪ್ ಚಂದ್ರ ಪಾಂಡೆ ಅವರು ಬರೆದಂಥ ಒಂದು ಪುಸ್ತಕ. ಈಗ QS ವಿಶ್ವವಿದ್ಯಾನಿಲಯದ ಶ್ರೇಯಾಂಕದ ಒಂದು ಪ್ರಕಾರ IIT ಬಾಂಬೆ ಭಾರತದ ಟಾಪ್ ಮೋಸ್ಟ್ ಸ್ಥಾನದಲ್ಲಿದೆ ಅಥವಾ ಪ್ರಥಮ ಸ್ಥಾನದಲ್ಲಿದೆ ಅಂತ ಹೇಳ್ಬೋದು. ಅಂದರೆ ಭಾರತದ ವಿಶ್ವವಿದ್ಯಾನಿಲಯಗಳ ಒಂದು ಪಟ್ಟಿಯಲ್ಲಿ, ಈ ಒಂದು QS ವಿಶ್ವವಿದ್ಯಾನಿಲಯ ಶ್ರೇಯಾಂಕದ ಒಂದು ಪಟ್ಟಿಯಲ್ಲಿ ನಮ್ಮ ಭಾರತದ ವಿಶ್ವವಿದ್ಯಾನಿಲಯಗಳಲ್ಲಿ ನಾನು ಹೇಳಿದಾಗೆ IIT ಬಾಂಬೆ ಈಸ್ ಇನ್ ದ ಟಾಪ್ ಮೋಸ್ಟ್ ಪ್ಲೇಸ್. ಅದಕ್ಕಿಂತ ಮುಂಚೆ ಫಸ್ಟ್ ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದಿಸ್ QS ರ್ಯಾಂಕಿಂಗ್. ಸೊ QS ರ್ಯಾಂಕಿಂಗ್ ಅಂತ ಹೇಳಿದರೆ ಕ್ವಾಕ್ವೆರಲಿ ಸಿಮೋನ್ಸ್ ಅಂತ ಹೇಳುವಂಥ ಒಂದು ರ್ಯಾಂಕಿಂಗ್ನ ಹೆಸರು. ಓಕೆ, ಕ್ವಾಕ್ವೆರಲಿ ಸೈಮೋನ್ಸ್ ಅಥವಾ ಸಿಮೋನ್ಸ್ ಅಂತ ಹೇಳುವಂಥ ಒಂದು ಹೆಸರಿನಲ್ಲಿ ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ಸ್ಗೆ ಸಂಬಂಧಿಸಿದಾಗೆ ಇದೊಂದು ವಿಶಿಷ್ಟವಾದಂಥ ಒಂದು ಸಂಸ್ಥೆ ಹಾಗೂ ಇದು ಒಂದು ಪಟ್ಟಿಯನ್ನು ಬಿಡುಗಡೆ ಮಾಡ್ತದೆ ಬೇಸಿಕಲಿ ಆಗಿ. ಸೊ ಇಂದು QS ವರ್ಲ್ಡ್ ರ್ಯಾಂಕಿಂಗ್ಸ್ ಅಂತ ಹೇಳುವಾಗ ಇಲ್ಲಿ ನಾವು ನೋಡ್ಬೋದು, Quacquarelli Symonds is a British company specializing in the analysis of higher education institutions around the world. ಪ್ಲೀಸ್ ನೆನ್ಪಿಟ್ಕೊಳ್ಳಿ, ಇದು QS ಅಂತ ಹೇಳಿ ಇದನ್ನು ಶಾರ್ಟ್ ಫಾರ್ಮಲ್ಲಿ ಹೆಚ್ಚಾಗಿ ಇದು ಪ್ರಚಲಿತದಲ್ಲಿದೆ. ಇದರ ಫುಲ್ ಫಾರ್ಮ್ ಕ್ವಾಕ್ವೆರಲಿ ಸಿಮೋನ್ಸ್ ಅಂತ ಹೇಳಿಬಿಟ್ಟು ಇದೊಂದು ಬ್ರಿಟಿಷ್ ಕಂಪನಿ ಆಗಿದ್ದು ಇದರ ಮುಖ್ಯ ಕಾರ್ಯ ಇಷ್ಟೇ, ಜಗತ್ತಿನಾದ್ಯಂತ ಇರುವಂಥ ಎಲ್ಲ ವಿಶ್ವವಿದ್ಯಾನಿಲಯಗಳ ಒಂದು ಬೇರೆ ಬೇರೆ ಮಾನದಂಡಗಳ ಒಂದು ಕ್ರೈಟೀರಿಯಾ ಬೇಸಿಸಲ್ಲಿ ಶ್ರೇಯಾಂಕವನ್ನು ಸಿದ್ಧಪಡಿಸುವಂಥದ್ದು. ಓಕೆ, ಆ್ಯಂಡ್ ದ ಕಂಪನಿ ವಾಸ್ ಫೌಂಡೆಡ್ ಇನ್ 1990, 1990ರಲ್ಲಿ ಈ ಒಂದು ಕಂಪನಿಯನ್ನು ಹುಟ್ಟು ಹಾಕ್ತಾರೆ. ನುನ್ಜಿಯಾ ಕ್ವಾಕ್ವೆರಲಿ ಅಂತ ಹೇಳುವಂಥ ವ್ಯಕ್ತಿ ಈ ಒಂದು ಕಂಪನಿಯನ್ನು ಹುಟ್ಟು ಹಾಕ್ತಾರೆ. ಹಾಗೂ ಇದರ ಒಂದೇ ಕೆಲಸ ಅಂತ ಹೇಳಿದರೆ ಎಲ್ಲ ಒಂದು ವಿಶ್ವವಿದ್ಯಾನಿಲಯಗಳ ಒಂದು ರೀತಿಯ ಕ್ರೈಟೀರಿಯಾ ಆಧಾರದಲ್ಲಿ ಒಂದು ಶ್ರೇಯಾಂಕವನ್ನು ಬಿಡುಗಡೆ ಮಾಡುವಂಥದ್ದು. ಇದರ ಕೇಂದ್ರ ಕಚೇರಿ ಲಂಡನ್ನಲ್ಲಿ ಇರುವಂಥದ್ದು. ಓಕೆ, ಸೊ ಇದಕ್ಕೆ ಪೂರಕವಾಗಿ ನಾವು ಲೆಟ್ ಅಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದೀಸ್ ಥಿಂಗ್ಸ್. ಸೊ ಭಾರತಕ್ಕೆ ಸಂಬಂಧಿಸಿದ ಈ ರ್ಯಾಂಕಿಂಗಲ್ಲಿ ನೋಡಿದರೆ ನಾವಿಲ್ಲಿ ನೋಡ್ಬೋದು IIT ಬಾಂಬೆ ಫಸ್ಟ್ ಪ್ಲೇಸಲ್ಲಿದೆ, ಎರಡನೇ ಸ್ಥಾನದಲ್ಲಿ IIT ಡೆಲ್ಲಿ, ಹಾಗೂ ಬಹಳಷ್ಟು ಹೆಸರಾಂತ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು ಅದು 3ನೇ ಸ್ಥಾನದಲ್ಲಿದೆ. ಅದೇ ರೀತಿ ಮಡ್ರಾಸ್ ಮತ್ತು ಕಾನ್ಪುರ್ 4ನೇ ಮತ್ತು 5ನೇ ಸ್ಥಾನದಲ್ಲಿದೆ. ಇಲ್ಲಿ ಒಂದು ವಿಶೇಷ ಏನು ಅಂತ ಹೇಳಿದರೆ ಪ್ರಥಮ ಬಾರಿಗೆ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾನಿಲಯ ದೆಹಲಿ ಅದು ಕೂಡ ಈ ರ್ಯಾಂಕಿಂಗ್ನ ಒಂದು ಅಂದರೆ ಟಾಪ್ 600 ಪಟ್ಟಿಯಲ್ಲಿ ಅದು ಬಂದ್ಬಿಟ್ಟಿದೆ.
ಇಸ್ ಇಟ್ ಕ್ಲಿಯರ್? ಯೂನಿವರ್ಸಿಟಿ ಆಫ್ ಡೆಲ್ಲಿ ಅದಕ್ಕಿಂತ ಮುಂಚಿತವಾಗಿದೆ, ಅದಕ್ಕಿಂತ ಮುಂಚೆ ಇದೆ. ಆದರೆ ಫಸ್ಟ್ ಫಾರ್ಮೋಸ್ಟ್ ಈ ಒಂದು JNU ವಿಶ್ವವಿದ್ಯಾನಿಲಯ ಏನಿದೆ ಅದು ಈ ಒಂದು ಪಟ್ಟಿಯಲ್ಲಿ ಸೇರ್ಪಡೆಗೊಂಡಿದೆ. ಸೊ ಇಲ್ಲಿ ನೀವು ಇಷ್ಟು ನೆನ್ಪಿಟ್ಕೊಳ್ಬೇಕು, ಭಾರತಕ್ಕೆ ಸಂಬಂಧಿಸಿದಾಗಿರುವಂತಹ ಒಂದು ಸಂಸ್ಥೆ ಈ ಒಂದು QS ವಿಶ್ವವಿದ್ಯಾನಿಲಯ ಶ್ರೇಯಾಂಕದಲ್ಲಿ ಪಡೆದಂಥ ಒಂದು ಕೀರ್ತಿ ಇರುವುದು IIT ಬಾಂಬೆಗೆ. ಓಕೆ, ಅದನ್ನು ನೀವು ನೆನ್ಪಿಟ್ಕೊಳ್ಬೇಕು. IIT ಬಾಂಬೆ, ಅದರ ನೆಕ್ಸ್ಟ್ ಡೆಲ್ಲಿ, ಆ ನಂತರ IISc ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು. ಈಗ ನಾನು ಆಗಲೇ ಹೇಳಿದಾಗೆ ಈ ಕ್ವಾಕ್ಪೆರ್ಲಿ ಸಿಮೋನ್ಸ್ ಅಂತ ಹೇಳುವಂಥ ಈ ಸಂಸ್ಥೆ ಏನು ವಿಶ್ವವ್ಯಾಪಿಯಾಗಿರುವಂತಹ ನಮ್ಮ ವಿಶ್ವವಿದ್ಯಾನಿಲಯಗಳ ಒಂದು ಶ್ರೇಯಾಂಕವನ್ನು ಬಿಡುಗಡೆ ಮಾಡ್ತದೆ. ಇದು ಪ್ರಮುಖವಾಗಿ 6 ಒಂದು ಪ್ಯಾರಾಮೀಟರ್ಸ್ಗಳು ಅಥವಾ ಒಂದು ಕ್ರೈಟೀರಿಯಾ ಮಾನದಂಡಗಳ ಆಧಾರದ ಮೇಲೆ ಇವ್ಯಾಲ್ಯೂಯೇಟ್ ಮಾಡ್ತದೆ. ಪ್ರಮುಖವಾಗಿ ಅಕಾಡೆಮಿಕ್ ರೆಪ್ಯುಟೇಷನ್, ಶೈಕ್ಷಣಿಕವಾಗುವಂಥ ಗುರುತಿಸುವಿಕೆ ಹೇಗಿದೆ ಆ ಸಂಸ್ಥೆದು ಅದರ ಆಧಾರದ ಮೇಲೆ. ಎರಡನೇದಾಗಿ ಎಂಪ್ಲಾಯರ್ ರೆಪ್ಯುಟೇಷನ್ ಅಂತ ಹೇಳಿದರೆ ಆ ಒಂದು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಿಸಿದ ಸಿಬ್ಬಂದಿಗಳಿರ್ಬೋದು, ಅದರ ಆಡಳಿತಗಾರರಿರ್ಬೋದು, ಅದರ ವೈಸ್ ಚಾನ್ಸಲರ್ ಇರ್ಬೋದು. ಸೊ ಇವೆಲ್ಲ ಒಂದು ಅಧಿಕಾರಿಗಳ ಒಂದು ತಂಡ ಹೇಗೆ ಅಲ್ಲಿ ಕಾರ್ಯನಿರ್ವಹಿಸ್ತದೆ ಎಂಬ ಆಧಾರದ ಮೇಲೆ ಆ ಒಂದು ಮಾನದಂಡದಲ್ಲೂ ಕೂಡ ಅದನ್ನು ಅಳಿತಾರೆ. ಇನ್ನೊಂದು ಫ್ಯಾಕಲ್ಟಿ ಆ್ಯಂಡ್ ಸ್ಟೂಡೆಂಟ್ ರೇಷಿಯೋ, ಪ್ರಾಧ್ಯಾಪಕರು ಮತ್ತು ವಿದ್ಯಾರ್ಥಿಗಳಿಗೆ ಸಂಬಂಧಿಸಿದಾಗಿರುವಂಥ ರೇಷಿಯೋ. ಯಾಕಂದರೆ ಕಡಿಮೆ ಪ್ರಮಾಣ ಇದ್ದ ಹಾಗೆ ನಮಗೆ ಹೆಚ್ಚು ಫೋಕಸ್ ಸಂಶೋಧನೆಗಿರ್ಬೋದು, ಇತರ ಎಲ್ಲ ಒಂದು ರೀತಿಯ ಬೋಧನೆಗಿರ್ಬೋದು. ನಮಗೆ ಆ ಕ್ರೈಟೀರಿಯಾ ಅಂದರೆ ಆ ರೇಷಿಯೋ ಕಡಿಮೆ ಇದ್ದಷ್ಟು, ಅಂದರೆ ಕಡಿಮೆ ವಿದ್ಯಾರ್ಥಿಗಳಿಗೆ ಉತ್ತಮ ರೀತಿಯ ಒಂದು ಬೋಧಕರ ಒಂದು ತಂಡ ಇದ್ದರೆ ಡೆಫಿನೆಟ್ಲಿ ಇಟ್ ವಿಲ್ ಹ್ಯಾವ್ ದ ಸ್ಟೂಡೆಂಟ್ಸ್ ವಿಲ್ ಹ್ಯಾವ್ ಅ ಬೆಟರ್ ಆಕ್ಸೆಸ್ ಫಾರ್ ಮೋರ್ ನಂಬರ್ ಆಫ್ ಆಪರ್ಚುನಿಟೀಸ್ ಆ್ಯಂಡ್ ಗೈಡೆನ್ಸ್. ಸೊ ಡೆಫಿನೆಟ್ಲಿ ಸ್ಟೂಡೆಂಟ್ ಮತ್ತು ಫ್ಯಾಕಲ್ಟಿ ರೇಷಿಯೋನಲ್ಲಿ ಮೆಷರ್ ಮಾಡ್ತಾರೆ. ಸೈಟೇಷನ್ಸ್ ಪರ್ ಫ್ಯಾಕಲ್ಟಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಆಯಾಯ ವಿಶ್ವವಿದ್ಯಾನಿಲಯಗಳ ಬೋಧಕರು, ಸ್ಪೆಷಲಿ ಸೈಟೇಷನ್ಸ್ ಇಸ್ ವಿತ್ ರೆಫರೆನ್ಸ್ ಟು ದ ಟೀಚಿಂಗ್ ಫ್ಯಾಕಲ್ಟಿ. ಸೊ ಆ ಟೀಚಿಂಗ್ ಫ್ಯಾಕಲ್ಟಿಗಳು ತಮ್ಮ ಸಂಶೋಧನೆಗೆ ಸಂಬಂಧಿಸಿದಾಗೆ, ಪ್ರಬಂಧ ಮಂಡನೆಗೆ ಸಂಬಂಧಿಸಿದಾಗೆ, ಅವರ ಪೇಪರ್ಗಳಿರ್ಬೋದು, ಅವರ ಜರ್ನಲ್ಸ್ಗಳಲ್ಲಿ ಅವರ ಪ್ರಕಟಣೆಗೊಂಡಂಥ ಒಂದು ಪ್ರಬಂಧಗಳಿರ್ಬೋದು ಅಥವಾ ಆರ್ಟಿಕಲ್ಸ್ಗಳಿರ್ಬೋದು, ಎಷ್ಟು ಅಂದರೆ ವ್ಯಾಪಕವಾಗಿ ಸೈಟ್ ಆಗ್ತಾ ಇದೆ, ರೆಫರೆನ್ಸ್ ಆಗ್ತಾ ಇದೆ. ಸೊ ಅದು ಕೂಡ ಅಲ್ಲಿ ವೆರಿ ಇಂಪಾರ್ಟೆಂಟ್. ಬರೀ ಪೇಪರ್ ಪ್ರೆಸೆಂಟೇಷನ್ ಮಾಡಿ ಅಲ್ಲೇ ಬಿಡುವುದಲ್ಲ, ಬದಲಾಗಿ ಅವರ ಪಬ್ಲಿಕೇಶನ್ಸ್ಗಳು ಎಷ್ಟು ಫ್ರೀಕ್ವೆಂಟ್ ಆಗಿ ಸೈಟೇಷನ್ಸ್ಗೆ ಒಳಗಾಗ್ತದೆ, ಅದು ಆಲ್ಸೋ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಸ್ಪೆಷಲಿ ಫ್ಯಾಕಲ್ಟಿ ಇನ್ ದ ಯೂನಿವರ್ಸಿಟಿ. ಇನ್ನೊಂದು ಇಂಟರ್ನ್ಯಾಷನಲ್ ಫ್ಯಾಕಲ್ಟಿ ರೇಷಿಯೋ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಎಕ್ಸ್ಚೇಂಜ್ ಅಥವಾ ದೇರ್ ಈಸ್ ಫ್ಯಾಕಲ್ಟಿ ಎಕ್ಸ್ಚೇಂಜ್ ಪ್ರೋಗ್ರಾಮ್ಸ್ಗಳು ಅಂತ ಇರ್ತದೆ ವಿಶ್ವವಿದ್ಯಾನಿಲಯಗಳಲ್ಲಿ. ಸೊ ಬೇರೆ ರಾಷ್ಟ್ರದ ಅಥವಾ ಬೇರೆ ಖಂಡಗಳ ಬೇರೆ ವಿಶ್ವವಿದ್ಯಾನಿಲಯಗಳ ಒಂದು ಎಕ್ಸ್ಚೇಂಜ್ ಪ್ರೋಗ್ರಾಮಲ್ಲಿ ಬೋಧಕರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಎಷ್ಟರ ಮಟ್ಟದಲ್ಲಿ ಒಂದು ಸಹಯೋಗದಲ್ಲಿದ್ದಾರೆ ಅಥವಾ ಎಷ್ಟರ ಮಟ್ಟಿ ಈ ಒಂದು ಇನ್ವಾಲ್ವ್ಮೆಂಟ್ ಇದೆ, ಅದನ್ನು ಕೂಡ ಇಲ್ಲಿ ಈ ಒಂದು ಕ್ರೈಟೀರಿಯಾದಲ್ಲಿ ಇದನ್ನು ಆ್ಯಡ್ ಮಾಡ್ತಾರೆ. ಸೊ ಎಲ್ಲ ಕ್ರೈಟೀರಿಯಾದ ಆಧಾರದಲ್ಲಿ ಯಾವ್ಯಾವ ವಿಶ್ವವಿದ್ಯಾನಿಲಯಗಳು ವಿಶ್ವವ್ಯಾಪ್ತಿಯಾಗಿ ಅಥವಾ ಇಡೀ ವಿಶ್ವದಲ್ಲೇ ಒಂದು ಉತ್ತಮ ಹೆಸರು ಪಡ್ಕೊಂಡಿದೆ ಅಂತ ಹೇಳಿದರೆ, ಯು ಕ್ಯಾನ್ ಸಿ ದ್ಯಾಟ್ ಮ್ಯಾಸಚೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ US MIT ಅಂತ ಹೇಳುವಂಥ ಒಂದು ಬಹಳಷ್ಟು ಹೆಸರುವಾಸಿಯಾದಂಥ ಒಂದು ವಿಶ್ವವಿದ್ಯಾನಿಲಯ ಇದು. MIT ಇದು ಅಮೆರಿಕಾದಲ್ಲಿರುವಂಥದ್ದು. ಸೊ ಇದು ಟಾಪ್ ಮೋಸ್ಟ್ ಯೂನಿವರ್ಸಿಟಿ ಪಟ್ಟಿಯಲ್ಲಿರುವಂಥದ್ದು. ಎರಡನೇದು UKಯ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯ, ಇದು 2ನೇ ರ್ಯಾಂಕಲ್ಲಿದೆ. 3ನೇ ರ್ಯಾಂಕಲ್ಲಿ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ, ಇದು ಕೂಡ ಅಮೆರಿಕಾದಲ್ಲಿರುವಂಥದ್ದು. ಹಾಗೂ ಅದೇ 3ನೇ ಪ್ಲೇಸಲ್ಲಿ 2 ಯೂನಿವರ್ಸಿಟಿಗಳು ಶೇರ್ ಮಾಡಿದ್ದಾವೆ, ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ಮತ್ತು ಯೂನಿವರ್ಸಿಟಿ ಆಫ್ ಕೇಂಬ್ರಿಡ್ಜ್, ಇದು ಲಂಡನಲ್ಲಿ UKಯಲ್ಲಿರುವಂಥದ್ದು. ಸೊ ಈ ಟಾಪ್ 3 ಯೂನಿವರ್ಸಿಟೀಸ್ಗಳನ್ನು ನೀವು ನೆನಪಿಟ್ಕೊಳ್ಬೇಕು ವೆನ್ ಇಟ್ ಕಮ್ಸ್ ಟು QS ಯೂನಿವರ್ಸಿಟಿ ರ್ಯಾಂಕಿಂಗ್ಸ್. ಸೊ ಫಸ್ಟ್ ಈಸ್ ಮ್ಯಾಸಚೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಸೆಕೆಂಡ್ ಒನ್ ಈಸ್ ಆಕ್ಸ್ಫರ್ಡ್ ಯೂನಿವರ್ಸಿಟಿ, ಥರ್ಡ್ ಒನ್ ಈಸ್ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ಆ್ಯಂಡ್ ದ ಯೂನಿವರ್ಸಿಟಿ ಆಫ್ ಕೇಂಬ್ರಿಡ್ಜ್. ಈಗ ಇನ್ನೊಂದು ಇದರಲ್ಲಿದೆ, ಏಷ್ಯಾಕ್ಕೆ ಸಂಬಂಧಿಸಿದ ವಿಶ್ವವಿದ್ಯಾನಿಲಯಗಳು ಈ ಒಂದು ಪಟ್ಟಿಯಲ್ಲಿ ಅಗ್ರಮಾನ್ಯ ಪಡೆದಂಥ ವಿಶ್ವವಿದ್ಯಾನಿಲಯಗಳು ಯಾವುದು ಅಂತ ಹೇಳಿದರೆ, ಅಫ್ಕೋರ್ಸ್ ಇಟ್ ಈಸ್ ಸಿಂಗಾಪುರದ ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಸಿಂಗಾಪುರ್ ಆ್ಯಂಡ್ ನ್ಯಾನ್ಯಾಂಗ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ. ಸೊ ಸಿಂಗಾಪುರದ 2 ವಿಶ್ವವಿದ್ಯಾನಿಲಯಗಳು ಈ ಪಟ್ಟಿಯಲ್ಲಿ ಸೇರ್ಪಡೆಗೊಂಡಿವೆ, ಒಂದು ನ್ಯಾಷನಲ್ ಯೂನಿವರ್ಸಿಟಿ ಆಫ್ ಸಿಂಗಾಪುರ್ ಆ್ಯಂಡ್ ನ್ಯಾನ್ಯಾಂಗ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ. ಹಾಗೂ ಚೀನಾದ ಸಿಂಘುವಾ ಯೂನಿವರ್ಸಿಟಿ ಮತ್ತು ಪೇಕಿಂಗ್ ಯೂನಿವರ್ಸಿಟಿ. ಸೊ ಇಷ್ಟು ಮಾತ್ರ ಟಾಪ್ 20ಯಲ್ಲಿ ಸೇರ್ಪಡೆಗೊಂಡಂಥ ಏಷ್ಯಾದ ವಿಶ್ವವಿದ್ಯಾನಿಲಯಗಳು. ಪ್ಲೀಸ್ ರಿಮೆಂಬರ್, ಸೊ ಏಷ್ಯಾದ ವಿಶ್ವವಿದ್ಯಾನಿಲಯಗಳು ಟಾಪ್ ಮೋಸ್ಟ್ 20ರಲ್ಲಿರುವಂಥ ಈ ಶ್ರೇಯಾಂಕದಲ್ಲಿ ಸಿಂಗಾಪುರದ 2 ವಿಶ್ವವಿದ್ಯಾನಿಲಯಗಳು ಹಾಗೂ ಚೀನಾದ 2 ವಿಶ್ವವಿದ್ಯಾನಿಲಯಗಳು. ಈಗ ಭಾರತಕ್ಕೆ ಸಂಬಂಧಿಸಿದ ಈ ವಿಶ್ವವಿದ್ಯಾನಿಲಯಗಳ ಬಗ್ಗೆ ನಾವು ಆಲ್ರೆಡಿ ಹಾಗೆ ತಿಳ್ಕೊಂಡಾಗೆ, ಫಸ್ಟ್ ಒನ್ ಈಸ್ IIT ಮುಂಬೈ, ಇದು 177th ಪೊಸಿಷನಲ್ಲಿದೆ ನೋಡಿ, ರ್ಯಾಂಕಿಂಗ್ ನೋಡಿ, ಈಗಿನ ಪ್ರಸಕ್ತ ರ್ಯಾಂಕಿಂಗಲ್ಲಿ ದ ಟಾಪ್ ಮೋಸ್ಟ್ ಈಸ್ IIT ಬಾಂಬೆ, ಸೆಕೆಂಡ್ ಈಸ್ IIT ಡೆಲ್ಲಿ ಆ್ಯಂಡ್ ಥರ್ಡ್ ಒನ್ ಈಸ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು. ಆ್ಯಂಡ್ ಇನ್ನೊಂದು ಇದರಲ್ಲಿ ಕೇಳುವಂಥ ಚಾನ್ಸಸ್ ಇದೆ,
ಯಾವ ಈ ಕೆಳಕಂಡ ವಿಶ್ವವಿದ್ಯಾನಿಲಯಗಳು QS ವಿಶ್ವವಿದ್ಯಾನಿಲಯ ಶ್ರೇಯಾಂಕದಲ್ಲಿ ಮೊದಲ ಬಾರಿಗೆ ಅದು ಸೇರ್ಪಡೆಗೊಂಡಿದೆ ಅಂತ ಹೇಳಿದರೆ ದ ಆನ್ಸರ್ ಈಸ್ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ. ಪಟ್ಟಿಗಳಲ್ಲಿ ಕೊಟ್ಟರೆ ಬಿಕಾಸ್ ಇಟ್ ಈಸ್ ಕಮಿಂಗ್ ಫಾರ್ ದ ಫಸ್ಟ್ ಟೈಮ್ ಇನ್ ದ ಟಾಪ್ 600 ರ್ಯಾಂಕಿಂಗ್ ಆಫ್ ದಿಸ್ QS ಯೂನಿವರ್ಸಿಟಿ ರ್ಯಾಂಕಿಂಗ್ ಲಿಸ್ಟ್. ಸೊ ಇದನ್ನು ನಾವು ಆಲ್ರೆಡಿ ಆಗ ತಿಳಿಸಿದ್ದೇವೆ. QS ಅಂತ ಹೇಳಿದರೆ ಕ್ವಾಕ್ವೆರಲಿ ಸಿಮೋನ್ಸ್ ಅಂತ ಹೇಳುವಂಥ ಒಂದು ಬ್ರಿಟಿಷ್ ಕಂಪನಿ. ಸೊ ಇವರು ಪ್ರಮುಖವಾಗಿ ಎಲ್ಲ ಯೂನಿವರ್ಸಿಟಿಗಳನ್ನು ಕೂಡ ಒಂದು ರ್ಯಾಂಕಿಂಗ್ ಮಾಡುವಂಥ ಒಂದು ಹೊಣೆಗಾರಿಕೆಯನ್ನು 1990ರಿಂದಲೇ ಅವರದನ್ನು ಮಾಡ್ತಾ ಬರ್ತಾ ಇದ್ದಾರೆ. ಹಾಗೂ ಇದರ ಕೇಂದ್ರ ಕಚೇರಿ ಇರುವಂಥದ್ದು ಲಂಡನ್ನಲ್ಲಿ. ಎಸ್, ದಿಸ್ ಈಸ್ ಅನದರ್ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಇಂಟರ್ಪೋಲ್ ನೇತೃತ್ವದ ಆಪರೇಷನ್ ಪ್ಯಾಂಗಿಯಾ 14 ನಕಲಿ ಆರೋಗ್ಯ ಉತ್ಪನ್ನಗಳ ಮಾರಾಟವನ್ನು ಗುರಿಯಾಗಿಸಿಕೊಂಡಿದೆ. ಸೊ ಇಂಟರ್ಪೋಲ್ ಲೆಡ್ ಆಪರೇಷನ್ ಪ್ಯಾಂಗಿಯಾ 14 has targeted the sale of counterfeit health products. ಸೊ ಸರಿಸುಮಾರು 1.1 ಲಕ್ಷ ವೆಬ್ ಲಿಂಕ್ಸ್ಗಳನ್ನು, ಅಂದರೆ ಬೇರೆ ಬೇರೆ ವೆಬ್ಸೈಟ್ಗಳು ಮತ್ತು ಆನ್ಲೈನ್ ಮಾರ್ಕೆಟಿಂಗ್ ಸಂಸ್ಥೆಗಳನ್ನೆಲ್ಲ ಈ ಒಂದು ಆಪರೇಷನ್ ಪ್ಯಾಂಗಿಯಾ 14ರ ಮೂಲಕ ವಿಶ್ವಾದ್ಯಂತ ಇದನ್ನು ಇಂಟರ್ಪೋಲ್ ಸಂಸ್ಥೆಯು ಟ್ರ್ಯಾಕ್ ಮಾಡಿದೆ. ಪ್ಲೀಸ್ ಡು ರಿಮೆಂಬರ್ ದ್ಯಾಟ್. ಸೊ ಇಂಟರ್ಪೋಲ್ ಅಂತ ಹೇಳಿದರೆ ಇದನ್ನು ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಆರ್ಗನೈಸೇಷನ್ ಅಂತ ಹೇಳುವಂಥದ್ದು. ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ವರ್ಲ್ಡ್ ವೈಡ್ ಕೋಆಪರೇಷನ್ ಮತ್ತು ಕ್ರಿಮಿನಲ್ ಕಂಟ್ರೋಲ್ಗೆ ಸಂಬಂಧಿಸಿದಾಗೆ, ಕ್ರೈಮ್ ಕಂಟ್ರೋಲ್ಗೆ ಸಂಬಂಧಿಸಿದಾಗೆ ಎಲ್ಲ ದೇಶಗಳ ಒಂದು ಸಹಕಾರವನ್ನು ಬಯಸುವಂಥ ಒಂದು ಸಂಸ್ಥೆ. ಹಾಗೂ ನಮ್ಮ ಭಾರತ ದೇಶಕ್ಕೆ ಸಂಬಂಧಿಸಿದಾಗೆ ಅದರ ಜೊತೆ ಕೈ ಜೋಡಿಸುವಂಥ ಒಂದು ಸಂಸ್ಥೆ ಯಾವುದು ಅಂತ ಹೇಳಿದರೆ ಅದು CBI. ಪ್ಲೀಸ್ ಡು ರಿಮೆಂಬರ್. ಸೊ ನಮ್ಮ ಭಾರತ ದೇಶಕ್ಕೆ ಸಂಬಂಧಿಸಿದಾಗೆ ದ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಇಸ್ ಅ ನೋಡಲ್ ಬಾಡಿ ಫಾರ್ ದ ಇಂಟರ್ಪೋಲ್ ರಿಲೇಟೆಡ್ ಆಕ್ಟಿವಿಟೀಸ್ ಆಫ್ ಅವರ್ ಕಂಟ್ರಿ. ಸೊ ಈ ಇಂಟರ್ಪೋಲ್ ನೇತೃತ್ವದಲ್ಲಿ ಆಪರೇಷನ್ ಪ್ಯಾಂಗಿಯಾ 14 ಅವರು ಜಾರಿಗೊಳಿಸಿ ಅದರ ಕಾರ್ಯಾಚರಣೆ ಮೂಲಕ ವಿಶ್ವದ ನಾನಾ ಭಾಗಗಳಲ್ಲಿ, ಅದು ಕೋವಿಡ್-19 ಬಂದ ನಂತರ ತುಂಬಾ ಸಿರಿಂಜಸ್ ಇರ್ಬೋದು, ಮಾಸ್ಕ್ಗಳಿರ್ಬೋದು, ಟ್ಯಾಬ್ಲೆಟ್ಸ್, ಸರ್ಜಿಕಲ್ ಮಾಸ್ಕ್ಗಳಿರ್ಬೋದು, ಮತ್ತು ಬೇರೆ ಬೇರೆ ಟ್ಯಾಬ್ಲೆಟ್ಸ್ಗಳಿರ್ಬೋದು, ಮೆಡಿಸಿನಲ್ ಪ್ರಾಡಕ್ಟ್ಸ್ಗಳಿರ್ಬೋದು, ಇದನ್ನೆಲ್ಲ ಒಂದು ರೀತಿ ಫೇಕ್ ಆಗಿ ಮಾರಾಟ ಮಾಡುವಂಥದ್ದು, ಡ್ಯೂಪ್ಲಿಕೇಟ್ ಆಗಿ ಇದನ್ನು ಮಾರಾಟ ಮಾಡುವಂಥ ಒಂದು ಜಾಲವನ್ನೇ ಅವರು ಪತ್ತೆ ಹಚ್ಚಿದ್ದಾರೆ. ಸೊ ಆ ಪತ್ತೆ ಹಚ್ಚಿದಂಥ ಜಾಲಕ್ಕಿರುವಂಥ ಕಾರ್ಯಾಚರಣೆದ ಹೆಸರೇ ಆಪರೇಷನ್ ಪ್ಯಾಂಗಿಯಾ 14. ಇಸ್ ಇಟ್ ಕ್ಲಿಯರ್? ಸೊ ಇದು ನಿಮಗೆ ನೆನಪಿಟ್ಕೊಳ್ಬೇಕು, ಅದನ್ನು ಕೇಳ್ಬೋದು. ಯಾಕಂದರೆ ಪ್ರತಿಯೊಂದು ಕಾರ್ಯಾಚರಣೆಗೆ ಹೆಚ್ಚಾಗಿ ಒಂದು ವಿಶಿಷ್ಟವಾದಂಥ ಹೆಸರುಗಳಿರ್ತಾರೆ. ಆ ಕಾರ್ಯಾಚರಣೆ ಹೆಸರಿನ ಮೂಲಕ ಅದು ಯಾವುದಕ್ಕೆ ಸಂಬಂಧಿಸಿದು ಅಂತ ನಿಮಗೆ ಗೊತ್ತಿರಬೇಕು. ಸೊ ಇಲ್ಲಿ ಇದು ನಕಲಿ ವೈದ್ಯಕೀಯ ಉತ್ಪನ್ನಗಳ ಒಂದು ಕಡಿವಾಣ ಹಾಕಲಿಕ್ಕಿರುವಂಥ ಒಂದು ವಿಶಿಷ್ಟ ಕಾರ್ಯಾಚರಣೆ. ಹಾಗೂ ಇದನ್ನು ಕೈಗೊಂಡಂಥ ಸಂಸ್ಥೆ ಇಂಟರ್ಪೋಲ್. ಭಾರತದ ಯಾವ ಸಂಸ್ಥೆ ಇದರ ಜೊತೆ ಕೈ ಜೋಡಿಸಿದೆ ಅಂತ ಹೇಳಿದರೆ ದ ಆನ್ಸರ್ ಈಸ್ CBI. So recently, the International Criminal Police Organization, through its Operation Pangea 14, has targeted the sale of fake medicines and products online. ಸೊ ಆಗಲೇ ತಿಳಿಸಿದ ಹಾಗೆ 110 ಸರಿಸುಮಾರು 110 ಲಕ್ಷ ವೆಬ್ ಲಿಂಕ್ಸ್ ಮತ್ತು ಇಂತಹ ಒಂದು ಆನ್ಲೈನ್ ಮಾರ್ಕೆಟಿಂಗ್ ಪೋರ್ಟಲ್ಸ್ಗಳನ್ನು ಅವರು ಜಾಲಾಡಿಸಿ ಅದಕ್ಕೆಲ್ಲ ಒಂದು ನಿರ್ಬಂಧಗಳನ್ನು ಹಾಕಿ ಅದನ್ನೆಲ್ಲ ಒಂದು ಸದೆ ಬಡಿದಿದ್ದಾರೆ. ಸೊ ಆಪರೇಷನ್ ಪ್ಯಾಂಗಿಯಾ ಅಂತ ಹೇಳಿದರೆ ಬೇಸಿಕಲಿ ಈ ಒಂದು ಫಸ್ಟ್ ಆಪರೇಷನ್, ಈ ಕಾರ್ಯಾಚರಣೆಯನ್ನು ಪ್ಯಾಂಗಿಯಾ ಅಂತ ಹೆಸರಲ್ಲಿ 2008ರಿಂದಲೇ ಅವರು ಪ್ರಾರಂಭ ಮಾಡಿದ್ದಾರೆ. ಸೊ ಈಗ ಅವರು ಕೈಗೊಂಡಿರುವಂಥ ಕಾರ್ಯಾಚರಣೆ 14ನೇದು ಆಪರೇಷನ್ ಪ್ಯಾಂಗಿಯಾ ಅಂತ ಹೇಳುವಂಥದ್ದು. ಓಕೆ, ಸೊ ದಿಸ್ ಈಸ್ ಅಬೌಟ್ ಆಪರೇಷನ್ ಪ್ಯಾಂಗಿಯಾ. ಸೊ ಇಂಟರ್ಪೋಲ್ ಅಂತ ಹೇಳಿದರೆ ಇದರ ಕೇಂದ್ರ ಕಚೇರಿ ಇರುವಂಥದ್ದು ಲಯಾನ್, ಫ್ರಾನ್ಸ್ನಲ್ಲಿರುವಂಥದ್ದು. ಸೊ ಅದು ಕೂಡ ನಾವು ತಿಳ್ಕೊಂಡಿರಬೇಕು. ಸೊ ದ ಕರೆಂಟ್ ಆಪರೇಷನ್ ಇದು 14ನೇ ಕಾರ್ಯಾಚರಣೆ ಆಗಿದೆ. ಆ್ಯಂಡ್ ಇಟ್ ಹ್ಯಾಸ್ ಇನ್ವಾಲ್ವ್ ದ ಪೊಲೀಸ್, ದ ಕಸ್ಟಮ್ಸ್ ಆ್ಯಂಡ್ ದ ಹೆಲ್ತ್ ರೆಗ್ಯುಲೇಟರಿ ಅಥಾರಿಟೀಸ್ ಆಫ್ 92 countries, and it was coordinated by the Interpol. Indian agencies has also participated in the operation, and CBI is a nodal body for the Interpol in the country. ಸೊ ನಾನು ಆಗಲೇ ಹೇಳಿದಾಗೆ ಇದು 14ನೇ ಒಂದು ಕಾರ್ಯಾಚರಣೆ ಆಗಿದೆ ಇಂಟರ್ಪೋಲ್ಗೆ ಸಂಬಂಧಿಸಿದಾಗೆ ಈ ಒಂದು ನಕಲಿ ವೈದ್ಯಕೀಯ ಉತ್ಪನ್ನಗಳ ಮಾರಾಟಕ್ಕೆ ಕಡಿವಾಣ ಹಾಕಲಿಕ್ಕೆ. ಹಾಗೂ ಹಲವು ದೇಶ ಅಂತ ಹೇಳಿದರೆ 92 ದೇಶಗಳ ಪೊಲೀಸ್ ಕಾರ್ಯಾಚರಣೆ ಹಾಗೂ ಪೊಲೀಸ್ ಸಹಕಾರ ಮತ್ತು ಕಸ್ಟಮ್ಸ್ ಮತ್ತು ಆರೋಗ್ಯ ಹೆಲ್ತ್ ರೆಗ್ಯುಲೇಟರಿ ಅಥಾರಿಟೀಸ್ನ ಒಂದು ಸಹಯೋಗದೊಟ್ಟಿಗೆ ಈ ಒಂದು ಇಂಟರ್ಪೋಲ್ ಈ ರೀತಿಯ ಕಾರ್ಯಾಚರಣೆಯನ್ನು ಕೈಗೊಂಡಿದೆ. ಇನ್ನೊಂದು ವಿಷಯ, Antonio Guterres gets the second term as the United Nations Secretary General. So United Nations Security Council on Tuesday has approved Secretary General Antonio Guterres for a second term. ಸೊ ಬೇಸಿಕಲಿ ಇವರಿಗೆ 2ನೇ ಟರ್ಮ್ ಕೂಡ ಸಿಕ್ಕಿದೆ. ಇವಾಗ ಇವರು ಸೆಕ್ರೆಟರಿ ಜನರಲ್ ಆಗಿ ಪುನೊಂದು 2ನೇ ಅವಧಿಗೆ ಅವರು ಆಯ್ಕೆಗೊಂಡಿದ್ದಾರೆ.
ಹಾಗೂ ಇವರು 72ನೇ ವಯಸ್ಸಿನ ಈ ಒಂದು 72 ಇಯರ್ ಓಲ್ಡ್ ಇವರು ಪೋರ್ಚುಗಲ್ನ ಒಂದು ಹಿಂದಿನ ಪ್ರಧಾನಮಂತ್ರಿ ಕೂಡ ಆಗಿರ್ತಾರೆ. ಹಾಗೂ ಸೆಕ್ಯೂರಿಟಿ ಕೌನ್ಸಿಲ್ ಕೂಡ ಇವರ ಒಂದು ಆಯ್ಕೆ ಅನ್ನೋದು ಅಂದರೆ ಅದನ್ನು ಅನುಮೋದನೆಗೊಂಡಿದೆ. ಅಂದರೆ ಇಟ್ ಹಸ್ ಆಲ್ರೆಡಿ selected his second term as UN chief. ಸೊ ಆಂಟೋನಿಯೋ ಗುಟೆರಸ್ ಅವರು ಹಿಂದೆ ಇದ್ದಂಥ ಬಾನ್ ಕಿ ಮೂನ್ ಇವರು ಸೌತ್ ಕೊರಿಯಾದವರು. ಸೊ ಹಿ ಹ್ಯಾಸ್ ರಿಪ್ಲೇಸ್ಡ್ ಹಿಮ್ ಆಸ್ ದ 9th UN ಸೆಕ್ರೆಟರಿ ಜನರಲ್ ಫ್ರಮ್ 2017. ಸೊ 2017ರಿಂದ ಇವರು ಬಾನ್ ಕಿ ಮೂನ್ ಅಂತ ಸೌತ್ ಕೊರಿಯಾದ ಸೆಕ್ರೆಟರಿ ಜನರಲ್ ಅವರ ಅಧಿಕಾರ ಮುಗಿದ ನಂತರ ಇವರು ಪೋರ್ಚುಗಲ್ನ ಹಿಂದಿನ ಪ್ರೈಮ್ ಮಿನಿಸ್ಟರ್ ಆಗಿದ್ದಂಥ ಆಂಟೋನಿಯೋ ಗುಟೆರಸ್ ಅವರು ಅಧಿಕಾರವನ್ನು ಸ್ವೀಕರಿಸಿಕೊಂಡು ಈಗ ಪುನೊಂದ್ಸಲ 2ನೇ ಅವಧಿಗೆ ಕೂಡ ಈ ಒಂದು ಸೆಕ್ರೆಟರಿ ಜನರಲ್ನ ಒಂದು ಹುದ್ದೆಯನ್ನು ಅವರು ಕಂಟಿನ್ಯೂ ಮಾಡ್ತಾರೆ. ಸೊ ಅದಲ್ಲದೆ ಇವರು ಸೆಕ್ರೆಟರಿ ಜನರಲ್ ಅದಕ್ಕಿಂತ ಮುಂಚೆ ಅವರು ಪೋರ್ಚುಗಲ್ನ ಪ್ರೈಮ್ ಮಿನಿಸ್ಟರ್ ಆಗಿದ್ದರು. ಅದರ ಜೊತೆಯಲ್ಲಿ ಯುನೈಟೆಡ್ ನೇಷನ್ಸ್ ಹೈ ಕಮಿಷನರ್ ಫಾರ್ ರೆಫ್ಯೂಜೀಸ್ ಅದರಲ್ಲೂ ಕೂಡ ಅವರು ಕಾರ್ಯನಿರ್ವಹಿಸಿದ್ದಾರೆ. ಇನ್ನೊಂದು ವಿಷಯ ನೀವು ತಿಳ್ಕೊಬೇಕು, ಇಲ್ಲಿವರೆಗೆ ವಿಶ್ವಸಂಸ್ಥೆಯ ಸೆಕ್ರೆಟರಿ ಜನರಲಲ್ಲಿ ಯಾವುದೇ ಮಹಿಳಾ ಕ್ಯಾಂಡಿಡೇಟ್ ಅಥವಾ ಮಹಿಳಾ ಅಧಿಕಾರಿ ಈ ಒಂದು ಹುದ್ದೆಯನ್ನು ಇನ್ನೂ ಕೂಡ ಅಲಂಕರಿಸಲಿಲ್ಲ. ಆದರೆ ಈ ವರ್ಷ ಯುನೆಸ್ಕೋ ಚೀಫ್ ಆಗಿರುವಂಥ ಐರಿನಾ ಬೊಕೋವಾ ಮತ್ತು ಇನ್ನು ಕೆಲವರು ಇವರಿಗೆ ತೀವ್ರ ಪೈಪೋಟಿಯಲ್ಲಿದ್ದರು. ಆದರೆ ಇವರ ಒಂದು ಏನು ಹೇಳೋದು, ಇವರ ಒಂದು ಅಧಿಕಾರಾವಧಿಯಲ್ಲಿದ್ದಂಥ ಅವರು ಮಾಡ್ಕೊಂಡು ಅಂದರೆ ದ ವೇ ಹಿ ಆ್ಯಕ್ಚುಲಿ ಬ್ಯಾಲೆನ್ಸ್ಡ್ ಆ್ಯಂಡ್ ನೀಟ್ಲಿ ಅಂಡರ್ಟುಕ್ his authority in a very nice way, he is given the second chance. So illivarege we didn't have any women secretary general for United Nations. None of the women ಅಂದರೆ ಇಲ್ಲಿವರೆಗೆ ಸೆಕ್ರೆಟರಿ ಜನರಲ್ ಆಗಿ ಯಾರು ಕೂಡ ಮಹಿಳಾ ಇವರು ಆಯ್ಕೆಗೊಂಡಿಲ್ಲ. ಸೊ ಟ್ರೆಡಿಷನಲಿ ಈ ಒಂದು ಸೆಕ್ರೆಟರಿ ಜನರಲ್ ಆಗಿ ದ ಕ್ಯಾಂಡಿಡೇಟ್ಸ್ ಫ್ರಮ್ ದ ಪರ್ಮನೆಂಟ್ 5 members ಆಫ್ ದ ಸೆಕ್ಯೂರಿಟಿ ಕೌನ್ಸಿಲ್ ಆರ್ ನಾಟ್ ಕನ್ಸಿಡರ್ಡ್ ಫಾರ್ ದ ಪೊಸಿಷನ್ ಆಫ್ ಸೆಕ್ರೆಟರಿ ಜನರಲ್ ಟು ಅವಾಯ್ಡ್ ಫರ್ದರ್ ಕಾನ್ಸಂಟ್ರೇಷನ್ ಆಫ್ ಪವರ್ ವಿದಿನ್ ದ UN. ಇದನ್ನು ನೀವು ನೆನಪಿಟ್ಕೊಳ್ಬೇಕು. ಈ ಸೆಕ್ರೆಟರಿ ಜನರಲ್ ಹುದ್ದೆಗೆ ಈ ಒಂದು ಖಾಯಂ ಸದಸ್ಯತ್ವ ಒಂದು ಸೆಕ್ಯೂರಿಟಿ ಕೌನ್ಸಿಲ್ ಅಂತ ಹೇಳುವಂಥ ಈ ಒಂದು ವಿಶ್ವಸಂಸ್ಥೆಯ ಪ್ರಮುಖವಾದಂಥ ಒಂದು ಅಂಗವಾಗಿರುವಂಥ ಸೆಕ್ಯೂರಿಟಿ ಕೌನ್ಸಿಲ್ನ ಖಾಯಂ ಸದಸ್ಯತ್ವ ಪಡೆದಂಥ ಈ 5 ರಾಷ್ಟ್ರಗಳ ನ್ಯಾಷನಾಲಿಟೀಸ್ಗಳಿಗೆ ಇಲ್ಲಿ ಅವಕಾಶ ಇಲ್ಲ ಫಾರ್ ದ ಪೋಸ್ಟ್ ಆಫ್ ಸೆಕ್ರೆಟರಿ ಜನರಲ್. ಸೊ ಅದು ಯಾವುದೆಲ್ಲ ಹೇಳಿ, ಚೈನಾ, ಫ್ರಾನ್ಸ್, ರಷ್ಯಾ, ಯುನೈಟೆಡ್ ಕಿಂಗ್ಡಮ್ ಮತ್ತು ಯುನೈಟೆಡ್ ಸ್ಟೇಟ್ಸ್. ಸೊ ಈ 5 ದೇಶಗಳ ಜನರಿಗೆ ಅಥವಾ ಪ್ರಜೆಗಳಿಗೆ ಈ ಒಂದು ಸೆಕ್ರೆಟರಿ ಜನರಲ್ನ ಪೊಸಿಷನ್ಗೆ ಇಲ್ಲಿ ಅವಕಾಶ ಇಲ್ಲ. ಸೊ ಇದರ ಉದ್ದೇಶ ಇಷ್ಟೇ, ಯಾಕಂದರೆ ಇವರು ಸೆಕ್ಯೂರಿಟಿ ಕೌನ್ಸಿಲಲ್ಲಿರುವಂಥ ಈ ಒಂದು ಪರ್ಮನೆಂಟ್ 5 ಅಂತ ಹೇಳಿದರೆ ಅದು ಬಹಳಷ್ಟು ಒಂದು ಸ್ಟ್ರಾಂಗ್ ಆಗಿರುವಂಥ ಪೊಸಿಷನ್. ಸೊ ಅವರಲ್ಲೇ ಇನ್ನೂ ಹೆಚ್ಚಿನ ಮಂದಿ ಈ ಒಂದು ಸೆಕ್ರೆಟರಿ ಜನರಲ್ ಆಗಿ ಕಾರ್ಯನಿರ್ವಹಿಸೋದು ಅಂತ ಹೇಳಿದರೆ ಅದನ್ನು ಅವಾಯ್ಡ್ ಮಾಡಲಿಕ್ಕೆ, ಆ ಕಾನ್ಸಂಟ್ರೇಷನ್ ಆಫ್ ಪವರ್ ವಿಶ್ವಸಂಸ್ಥೆಯಲ್ಲಿ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಈ ರೀತಿಯ ಒಂದು ನಿರ್ಧಾರವನ್ನು ಅವರು ಕೈಗೊಂಡಿರ್ತಾರೆ. ಸೊ ನೋ ಕ್ಯಾಂಡಿಡೇಟ್ಸ್ ಫ್ರಾಮ್ ದ ಪರ್ಮನೆಂಟ್ 5 members ಆಫ್ ದ ಸೆಕ್ಯೂರಿಟಿ ಕೌನ್ಸಿಲ್ ಆರ್ ನಾಟ್ ಕನ್ಸಿಡರ್ಡ್ ಫಾರ್ ದ ಪೊಸಿಷನ್ ಆಫ್ ದ ಸೆಕ್ರೆಟರಿ ಜನರಲ್. ಇಷ್ಟು ನೀವು ಕೂಡ ನೆನಪಿಟ್ಕೊಳ್ಬೇಕು, ಯಾಕಂದರೆ ಸ್ಟೇಟ್ಮೆಂಟ್ ಟೈಪ್ ಪ್ರಾಬ್ಲಮ್ಸಲ್ಲಿ ಇದನ್ನು ಕೆಲವು ಸಲ ಕೇಳುವಂತಹ ಚಾನ್ಸಸ್ ಇದೆ. ನಾವು ಲೆಟ್ಸ್ ಗೋ ಟು ದ ಕ್ವೆಶ್ಚನ್ ಆನ್ಸರ್ ಸೆಷನ್. ಓಕೆ, ಸೊ ಪ್ರಾಬಬಲ್ MCQs ಅಲ್ಲಿ ಮೊದಲನೇದು ಹೀಗಿದೆ: ರಾಜ್ಯ ಚುನಾವಣಾ ಆಯೋಗಗಳಿಗೆ ಸಂಬಂಧಿಸಿದಾಗೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಸರಿಯಾದದನ್ನು ಆಯ್ಕೆ ಮಾಡಿಕೊಳ್ಳಿ. ಸೊ ಅದು ಏನು ಹೇಳ್ತದೆ, ಇದು ರಾಜ್ಯ ಚುನಾವಣಾ ಆಯೋಗಗಳಿಗೆ ಸಂಬಂಧಿಸಿದಾಗೆ ಇದು ಪಂಚಾಯಿತಿ ಮತ್ತು ಪುರಸಭೆಗಳಿಗೆ ಎಲ್ಲ ಚುನಾವಣೆಗಳನ್ನು ನಡೆಸುತ್ತದೆ. ಸ್ಟೇಟ್ಮೆಂಟ್ 1. ಎರಡನೇದಾಗಿ, ರಾಜ್ಯ ಚುನಾವಣಾ ಆಯುಕ್ತರನ್ನು ರಾಷ್ಟ್ರಪತಿಗಳು ನೇಮಿಸಲಿದ್ದಾರೆ ಅಂತ ಎರಡನೇ ಸ್ಟೇಟ್ಮೆಂಟ್ ಹೇಳ್ತದೆ. ಸೊ ಇಲ್ಲಿ ಸರಿಯಾಗಿರುವಂಥ ಸ್ಟೇಟ್ಮೆಂಟ್ ಯಾವುದು ಅಂತ ಹೇಳಿದರೆ ಓನ್ಲಿ ಸ್ಟೇಟ್ಮೆಂಟ್ 1, because the state election commissioner is not appointed by the president. So that is a wrong statement. ಹಾಗಿದ್ರೆ ಯಾರು ಅಪಾಯಿಂಟ್ ಮಾಡ್ತಾರೆ ಅಂತ ಹೇಳಿ ನೋಡ್ಕೊಂಡ್ಬಿಡುವ. ಸೊ ದ ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಇಸ್ ಟು ಬಿ ಅಪಾಯಿಂಟೆಡ್ ಬೈ ದ ಗವರ್ನರ್ ಆಫ್ ದಟ್ ಸ್ಟೇಟ್. ಇದನ್ನು ನೀವು ನೆನಪಿಟ್ಕೊಳ್ಬೇಕು. ಓಕೆ, ಆ್ಯಂಡ್ ದ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅಫ್ಕೋರ್ಸ್ ಗ್ರಾಮ ಪಂಚಾಯತ್ ಮತ್ತು ಮುನ್ಸಿಪಾಲಿಟೀಸ್ಗೆ ಸಂಬಂಧಿಸಿದಾಗೆ ಆರ್ಟಿಕಲ್ 243ZA ಸಂಬಂಧಿಸಿದಾಗೆ ಈ ಎಲ್ಲ ಒಂದು ರೆಸ್ಪಾನ್ಸಿಬಿಲಿಟಿ ಅಥವಾ ಒಂದು ಜವಾಬ್ದಾರಿ ಇರೋದು ಆಯಾಯ ರಾಜ್ಯ ಚುನಾವಣಾ ಆಯೋಗಗಳಿಗೆ. Now, the second question. ಚುನಾವಣಾ ಆಯೋಗದಲ್ಲಿ ಎಷ್ಟು ಚುನಾವಣಾ ಆಯುಕ್ತರು ಇರ್ತಾರೆ ಅಥವಾ ಇದ್ದಾರೆ? ಇಲ್ಲಿ ಕರೆಕ್ಟ್ ಆನ್ಸರ್ ಆಪ್ಷನ್ ಎ ಇಸ್ ಅ ರೈಟ್ ಆನ್ಸರ್. 3. ಯಾಕಂದರೆ ಇಲ್ಲಿವರೆಗೆ ದೇರ್ ಆರ್ 3 ಕಮಿಷನರ್ಸ್ ಇನ್ ದ ಎಲೆಕ್ಷನ್ ಕಮಿಷನ್. ಒಂದು ಚೀಫ್ ಎಲೆಕ್ಷನ್ ಕಮಿಷನರ್ ಅವರು, ಅವರ ಜೊತೆ 2 ಅದರ್ ಎಲೆಕ್ಷನ್ ಕಮಿಷನರ್ಸ್. ಹೂ ಅಪಾಯಿಂಟ್ಸ್ ದ ಚೀಫ್ ಎಲೆಕ್ಷನ್ ಕಮಿಷನರ್? ಮುಖ್ಯ ಚುನಾವಣಾ ಆಯುಕ್ತರನ್ನು ಯಾರು ನೇಮಿಸ್ತಾರೆ? ಸೊ ಇಲ್ಲಿ ದ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್. ಭಾರತದ ರಾಷ್ಟ್ರಪತಿಯವರು ಮುಖ್ಯ ಚುನಾವಣಾ ಆಯುಕ್ತರನ್ನು ನೇಮಿಸ್ತಾರೆ. ಈಗ
ಮುಖ್ಯ ಚುನಾವಣಾ ಆಯುಕ್ತರ ಮೇಲ್ವಿಚಾರಣೆಯಲ್ಲಿ ಯಾರ ಚುನಾವಣೆ ನಡೆಯುವುದಿಲ್ಲ? whose election is not held under the supervision of the chief election commissioner. ಇದನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ದೇವೆ. ದ ರೈಟ್ ಆನ್ಸರ್ ಈಸ್ ಆನ್ಸರ್ ಸಿ. ಆಲ್ರೆಡಿ ಅಲ್ಲಿ ಮೆನ್ಷನ್ ಆಗಿದೆ. ಗ್ರಾಮ ಪಂಚಾಯತ್ ಎಲೆಕ್ಷನ್ಸ್ ಈಸ್ ವೆಸ್ಟೆಡ್ ವಿತ್ ದ ಸೂಪರ್ವಿಷನ್ ಆಫ್ ದ ಸ್ಟೇಟ್ ಎಲೆಕ್ಷನ್ ಕಮಿಷನ್. ಪ್ಲೀಸ್ ಡೂ ರಿಮೆಂಬರ್. ಆಪರೇಷನ್ ಪ್ಯಾಂಗಿಯಾ 14 ಈ ಕೆಳಗಿನ ಯಾವ ಸಂಸ್ಥೆಗಳ ಮೂಲಕ ನಡೆಸಲಾಗುತ್ತದೆ? ಸೊ ದ ರೈಟ್ ಆನ್ಸರ್ ಈಸ್, ಇಲ್ಲಿ ಯಾವುದು ಬರ್ತದೆ ರೈಟ್ ಆನ್ಸರ್? ದ ರೈಟ್ ಆನ್ಸರ್ ಈಸ್ ಇಂಟರ್ಪೋಲ್, ಇಂಟರ್ನ್ಯಾಷನಲ್ ಕ್ರಿಮಿನಲ್ ಪೊಲೀಸ್ ಆರ್ಗನೈಸೇಷನ್. ಭಾರತ ದೇಶಕ್ಕೆ ಸಂಬಂಧಿಸಿದಾಗೆ ಈ ಸಂಸ್ಥೆಯೊಟ್ಟಿಗೆ ಕೈ ಜೋಡಿಸುವಂಥ ಸಂಸ್ಥೆ ಯಾವುದು ಅಂತ ಹೇಳಿದರೆ ಅದು ನಮ್ಮ CBI. ಬಟ್ ಈ ಒಂದು ಆಪರೇಷನ್ ಪ್ಯಾಂಗಿಯಾ ಕಾರ್ಯಾಚರಣೆಯನ್ನು ನಡೆಸುವಂಥ ಸಂಸ್ಥೆ ಅದು ಇಂಟರ್ಪೋಲ್. ಸೊ ಇದರ ಕೇಂದ್ರ ಕಚೇರಿ ಎಲ್ಲಿದೆ? ಫ್ರಾನ್ಸ್ನ ಲಯೋನಲ್ಲಿ ಇದೆ. LYON. ಓಕೆ. 2022ರ QS ವಿಶ್ವವಿದ್ಯಾನಿಲಯ ಶ್ರೇಯಾಂಕ ಪಟ್ಟಿಯಲ್ಲಿ ಭಾರತದ ಯಾವ ವಿಶ್ವವಿದ್ಯಾನಿಲಯವು ಉನ್ನತ ಸ್ಥಾನವನ್ನು ಗಳಿಸಿದೆ? ಅಂದರೆ ಟಾಪ್ ಮೋಸ್ಟ್ ಪ್ಲೇಸಲ್ಲಿದೆ. ಸೊ here of course the right answer is option C, that is IIT Bombay. ಆಪರೇಷನ್ ಪ್ಯಾಂಗಿಯಾ 14 ಈ ಕೆಳಕಂಡ ಯಾವ ನಿಗ್ರಹಕ್ಕೆ ಸಂಬಂಧಿಸಿದೆ? this also it can be asked in this way. ಸೊ ಇಲ್ಲಿ the right answer is ಫೇಕ್ ಮೆಡಿಸಿನ್ಸ್ ಆ್ಯಂಡ್ ಹೆಲ್ತ್ ಪ್ರಾಡಕ್ಟ್ಸ್, ನಕಲಿ ಔಷಧಿಗಳು ಮತ್ತು ಆರೋಗ್ಯ ಉತ್ಪನ್ನಗಳ ಒಂದು ನಿಗ್ರಹಕ್ಕೆ ಇದು ಸಂಬಂಧಿಸಿದೆ. ಇದು ಕಾರ್ಯಾಚರಣೆಗೊಳ್ಳುವಂಥ ಸಂಸ್ಥೆ ಯಾವುದು ಹೇಳಿ? ಇಂಟರ್ಪೋಲ್. ಗವರ್ನೆನ್ಸ್ ಇನ್ ಏನ್ಷಿಯಂಟ್ ಇಂಡಿಯಾ ಇಸ್ ಅ ಬುಕ್ ರಿಟನ್ ಬೈ, ಪ್ರಾಚೀನ ಭಾರತದಲ್ಲಿ ಆಡಳಿತ. ಈ ಪುಸ್ತಕವನ್ನು ಬರೆದವರು ಯಾರು? ನಾವು ಆಗಾಗಲೇ ಡಿಸ್ಕಸ್ ಮಾಡಿ ಆಗಿದೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಅನೂಪ್ ಚಂದ್ರ ಪಾಂಡೆ. ಸೊ ಅನೂಪ್ ಚಂದ್ರ ಪಾಂಡೆ ಅಂದರೆ ಯಾರು ಹೇಳಿ? ಇತ್ತೀಚೆಗೆ ಆಯ್ಕೆಗೊಂಡಂತಹ ನಮ್ಮ ಎಲೆಕ್ಷನ್ ಕಮಿಷನರ್, ಚುನಾವಣಾ ಕಮಿಷನರ್ ಆಗಿದ್ದಾರೆ, ಆಯುಕ್ತರಾಗಿದ್ದಾರೆ ಅನೂಪ್ ಚಂದ್ರ ಪಾಂಡೆ. UPಯ ಚೀಫ್ ಸೆಕ್ರೆಟರಿಯಾಗಿ ಅವರು ನಿವೃತ್ತಿಗೊಂಡು ಉನ್ನತ ಹೆಸರನ್ನು ಕೂಡ ಪಡ್ಕೊಂಡಿದ್ದಾರೆ. ಸೊ ಇವರು ಬರೆದಂತಹ ಪುಸ್ತಕ ಗವರ್ನೆನ್ಸ್ ಇನ್ ಏನ್ಷಿಯಂಟ್ ಇಂಡಿಯಾ. ಸೊ ಫ್ರೆಂಡ್ಸ್, ಐ ಹೋಪ್ ಸೊ ಇವತ್ತಿನ ಸೆಷನ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಸೊ ತುಂಬ ಮಂದಿ ನಿಮ್ಮ ಸಜೆಷನ್ಸ್ ಎಲ್ಲ ಹೇಳ್ತಾ ಇದ್ದೀರಾ, ಸೋಷಿಯಾಲಜಿ ಬಗ್ಗೆ ಮಾಡಿ, ಅದರ ಬಗ್ಗೆ ಮಾಡಿ. ಸ್ವಲ್ಪ ಕಾಲಾವಕಾಶ ಕಡಿಮೆ ನನಗೆ ಇರುವ ಕಾರಣ ನಾನು ಸ್ವಲ್ಪ ಮ್ಯಾನೇಜ್ ಮಾಡ್ತೇನೆ. ಬಟ್ ಡೆಫಿನೆಟ್ಲಿ ನಿಮ್ಮ ಎಲ್ಲ ರಿಕ್ವೆಸ್ಟ್ಗಳನ್ನು ಕನ್ಸಿಡರ್ ಮಾಡಿ ಮುಂಬರುವ ದಿವಸಗಳಲ್ಲಿ ಖಂಡಿತವಾಗಿ ಇದರ ಬಗ್ಗೆ ಅಥವಾ ನಿಮ್ಮ ಒಂದು ರಿಕ್ವೆಸ್ಟ್ನ ಮೇಲೇ ನಾನು ಪಾಠಗಳನ್ನು ಮಾಡ್ತೇನೆ ಅಥವಾ ಸೆಷನ್ಸ್ಗಳನ್ನು ಮಾಡ್ತೇನೆ ಅಂತ ಹೇಳ್ತಾ, ಖಂಡಿತವಾಗಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಮತ್ತು ಇಲ್ಲಿವರೆಗೆ ಯಾರು ಸಮರ್ಥ್ ಭಾರತ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಪರೀಕ್ಷೆ ತಯಾರಿಗೆ ಎಲ್ರಿಗೂ ಕೂಡ ಬೆಸ್ಟ್ ಆಫ್ ಲಕ್ ಹೇಳ್ತಾ, ಸ್ಟೇ ಸೇಫ್ ಆ್ಯಂಡ್ ಟೇಕ್ ಕೇರ್. ಥ್ಯಾಂಕ್ ಯು ವೆರಿ ಮಚ್.